ಹಾವೇರಿಯಲ್ಲಿ ನೈತಿಕ ಪೊಲೀಸ್ಗಿರಿ ಮಾಡಿ ಗ್ಯಾಂಗ್ ರೇಪ್ ಮಾಡಿರುವಂಥ ಪ್ರಕರಣ ಪೊಲೀಸರು ಪ್ರಾರಂಭದಿಂದಲೂ ಮುಚ್ಚಾಕುವ ಪ್ರಯತ್ನ ಮಾಡಿದ್ದಾರೆ. ನಾವು ಆಪಾದನೆ ಮಾಡಿದ್ವಿ. ಮೊದಲು ಹಾವೇರಿ SP ಆಗಲಿ, ಹಿರಿಯ ಪೊಲೀಸ್ ಅಧಿಕಾರಿಗಳಾಗಲಿ, ಹೋಮ್ ಮಿನಿಸ್ಟರ್ ಅದನ್ನು ಒಪ್ಕೊಳ್ತಾ ಇರಲಿಲ್ಲ. ಈಗ ಅವರೇ ಸಸ್ಪೆಂಡ್ ಮಾಡಿದ್ದಾರೆ. ಹಾನಗಲ್ CPI ಮತ್ತು ಕಾನ್ಸ್ಟೇಬಲ್ ಎಲ್ಲ ಸಸ್ಪೆಂಡ್ ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಸಾಮಾನ್ಯ ಜನರ ರಕ್ಷಣೆ ಮಾಡುವಂಥ ಈ ಗೃಹ ಇಲಾಖೆಯಲ್ಲಿ ರಾಜಕಾರಣ ಮಧ್ಯಪ್ರವೇಶ ಭಾಳ ಮಾಡ್ತಾ ಇದೆ. ಈ ಪ್ರಕರಣದಲ್ಲಿ SIT ಮಾಡಬೇಕು ಅಂತ ಯಾಕೆ ನಾವು ಹೇಳಿದ್ವಿ ಅಂದರೆ, ಪ್ರಾರಂಭದಲ್ಲೂ ಕೂಡ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಒಂದು ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟರೆ ಇಮ್ಮಿಡಿಯೇಟ್ಲಿ FIR ಮಾಡಬೇಕು, ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಬೇಕು ಅಂತೀವಿ. ಅದರ ಉಲ್ಲಂಘನೆಯನ್ನು ಹಾವೇರಿ ಪೊಲೀಸರು, ಹಾನಗಲ್ ಪೊಲೀಸರು ಮಾಡಿದ್ದಾರೆ. ಅದಾದ ಮೇಲೆ ಆ ಹೆಣ್ಮಗಳಿಗೆ ಆಮಿಷ ತೋರಿಸುವಂಥ ಕೆಲಸ ಮಾಡಿದ್ರು, 50 ಲಕ್ಷ. ಅದಾದಮೇಲೆ ಅವಳಿಗೆ ಸರಿಯಾದಂಥ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಆಮೇಲೆ ಅಮಾಯಕರನ್ನ ಅರೆಸ್ಟ್ ಮಾಡಿ ಅರೆಸ್ಟ್ ತೋರಿಸ್ತಾ ಇದ್ದಾರೆ. ಇಷ್ಟೆಲ್ಲ ನಡೀತಾ ಇದೆ. ಮುಖ್ಯಮಂತ್ರಿಗಳು SIT ಬೇಡ ಅಂತಿದ್ದಾರೆ. ಅಂದರೆ ಇದು ಮುಚ್ಚಾಕೋದಕ್ಕೆ ಮೊದಲಿಂದ ಏನು ಪ್ರಯತ್ನ ನಡೆದಿದೆ. ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ಪ್ರೋತ್ಸಾಹ ರೀತಿಯಲ್ಲಿ ಇವತ್ತು ಅವರು ತೀರ್ಮಾನ ಮಾಡಿದ್ದಾರೆ. ಅದನ್ನು ನಾವು ಖಂಡಿಸ್ತೀವಿ. 20ನೇ ತಾರೀಕು ನಾಳೆ ನಾಡಿದ್ದು ಹಾವೇರಿಯ SP ಪೊಲೀಸ್ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಕ್ಷ ಇಟ್ಕೊಂಡಿದೆ. ನಾಳೆ ನಡೆದ 20ನೇ ತಾರೀಕು ಅಲ್ಲಿ ನಮ್ಮ ಹಾವೇರಿ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಬೆಂಗಳೂರಿನಿಂದ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಕೂಡ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. SIT ಕೊಡಲ್ಲ ಅಂತ ಹೇಳಿದ್ರು CM. SIT ಕೂಡ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಹೇಳೋದು, ಅಲ್ಲಿಯ ಸ್ಥಳೀಯ ಪೊಲೀಸರು ಮುಚ್ಚಾಕುವಂಥ ಎಲ್ಲ ಸಾಕ್ಷಿಗಳಿದ್ದಾವೆ. ಮತ್ತು ಅವ್ರ ಕಡೆನೇ ನೀವು ಇನ್ವೆಸ್ಟಿಗೇಷನ್ ಮಾಡಿಸ್ತೀರಾ ಅಂತಂದರೆ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಾಗಾದ್ರೆ ಎಲ್ಲ ಸರಿ ಇದ್ರೆ. ಆದ್ರಿಂದ SIT ಮಾಡಿದರೆ ನಿಷ್ಪಕ್ಷಪಾತವಾಗಿ ಸೀನಿಯರ್ ಆಫೀಸರ್ಸ್ ಕಡೆಯಿಂದ ಆಗಬೇಕನ್ನುವಂಥದ್ದು. ಇಂಥ ಸೂಕ್ಷ್ಮವಾಗಿರುವಂಥ, ಗಂಭೀರವಾಗಿ ಸೂಕ್ಷ್ಮವಾಗಿರುವಂಥ ಪ್ರಕರಣಕ್ಕೆ SIT ಅವಶ್ಯಕತೆ ಇದೆ ಅಂತ ನನಗೆ ಗೊತ್ತಿದೆ. ಅದರಿಂದಲೇ ನಾವು ಡಿಮಾಂಡ್ ಮಾಡಿದ್ದೇವೆ. ಆದರೆ ಮುಖ್ಯಮಂತ್ರಿಗಳು ಅದನ್ನು ಒಪ್ಕೊಂಡೇ ಇರುವಂಥದ್ದು ಅಪರಾಧ ಮಾಡೋರಿಗೆ ಪುಷ್ಟಿ ಕೊಟ್ಟಂಗಾಗಿದೆ. ನರೇಂದ್ರ ಮೋದಿ ಅವರ ಒಂದು ಟ್ವೀಟ್ ಮಾಡಿದ್ರು ಮುಖ್ಯಮಂತ್ರಿಗಳು. ನೋಡಿ, ಸಿದ್ದರಾಮಯ್ಯ ಅವರಿಗೆ ಮೋದಿ ಫೋಬಿಯಾ ಇದೆ. ಅವರಿಗೆ. ಅವ್ರಿಗೆ ಗೊತ್ತಿದೆ, ಇಡೀ ದೇಶದಲ್ಲಿ ಅಗ್ರಗಣ್ಯ ನಾಯಕರು ಮೋದಿಯವರು, ದಕ್ಷ ಆಡಳಿತಗಾರರು, ಪ್ರಾಮಾಣಿಕರು ಈ ದೇಶವನ್ನು ಸಮರ್ಥವಾಗಿ ಮುನ್ನಡೆಸಿದ್ದಾರೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರೋಗ್ಯ ದೃಷ್ಟಿಯಿಂದ ಮತ್ತು ಕೈಗಾರಿಕಾ ಅಭಿವೃದ್ಧಿ, ಕೈಗಳಿಗೆ ಕೆಲಸ, ಹಸಿದವರಿಗೆ ಊಟ, ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಲಿದ್ದಾರೆ. ಕರ್ನಾಟಕದಲ್ಲಿ ಅವರ ಮಗ ಯತೀಂದ್ರ ಅವರೇ ಹೇಳ್ದಂಗೆ ಅತಿ ಹೆಚ್ಚು ಸೀಟು ಬಂದರೆ 5 ವರ್ಷ ಇರ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು?
ಅತಿ ಹೆಚ್ಚು ಕಡಿಮೆ ಸೀಟ್ ಬಂದ್ರೆ ಏನಂತಾರೆ ಪ್ರಶ್ನೆ. ಹೆಚ್ಚು ಸೀಟ್ ಬಂದರೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂದರೆ ಅದು ಅಸಾಧ್ಯ ಇದೆ. ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲಿ ಬಿ ಜೆ ಪಿನೇ ಲೋಕಸಭೆಯಲ್ಲಿ ಬರ್ಬೋದು. ವಿಧಾನಸಭೆಯಲ್ಲಿ ಇವರು ಮಾಡಿರುವಂಥ ಆಟ ನಾಟಕ ಎಲ್ಲ ಮಾತಿಗೆ ಮರಳಾಗಿ ಗ್ಯಾರಂಟಿಗಳ ಇದಕ್ಕಾಗಿ ಈಗ ಮತ ಕೊಟ್ಟಿರ್ಬೋದು ಅವ್ರಿಗೆ. ಆದರೆ ಲೋಕಸಭೆ ವಾದದ ಪ್ರಕಾರ ಕಡಿಮೆ ಸೀಟ್ ಬಂದರೆ ಸಿದ್ದರಾಮಯ್ಯ ಅವರು ಮುಂದುವರಿಯೋದಿಲ್ವಾ ಎಂಬ ಪ್ರಶ್ನೆ ಉದ್ಭವಿಸ್ತದೆ. ಆ ಭಯ ಕಾಡ್ತಾ ಇದೆ, ಸೀಟ್ ಕಮ್ಮಿ ಆದರೆ ಮುಂದೇನು ಅಂತ. ಅದಕ್ಕಾಗಿ ಮೋದಿಯವರು ಬಂದಾಗೊಮ್ಮೆ ಈ ಥರ ಸುಳ್ಳು ವಂಶವನ್ನು ಮರೆಮಾಚಿ ರಾಜ್ಯಕ್ಕೆ ಮೋದಿ ಕೊಡುಗೆ ಏನನ್ನೋದು ಜನರಿಗೆಲ್ಲ ಗೊತ್ತಿದ್ರೂ ಕೂಡ ವಿತ್ತಂಡವಾದವನ್ನು ಮಾಡಿ ಅವರು ಆರ್ಥಿಕವಾಗಿ ಹಲವಾರು ಕಾರ್ಯಕ್ರಮಗಳಿಗೆ ಹಣ ಬಂದಿಲ್ಲ ಆದಿಲ್ಲ ಅಂತ ಹೇಳ್ತಾರೆ. ನಾನು ಈಗಾಗಲೇ ಅಂಕಿ ಸಂಖ್ಯೆ ಸಮೇತ ಕೊಟ್ಟಿದ್ದೀನಿ. 15ನೇ ಹಣಕಾಸಿನಲ್ಲಿ ಏನಾದರೂ ಪರ್ಸೆಂಟೇಜ್ ಕಡಿಮೆ ಆಗಿದ್ದರೆ ಡೆವಲ್ಯೂಷನ್ ಆಫ್ ಫಂಡು 4.7 3.6 ಆಗಿದ್ದರೆ ಅದು ಸಿದ್ದರಾಮಯ್ಯನವರ ಕಾಲದಲ್ಲಿ 15ನೇ ಹಣಕಾಸಿನ ರೂಪುರೇಷೆಗಳಾಗ್ತಾ ಇದ್ವು, ಗೈಡ್ಲೈನ್ಸು. ಆ ಸಂದರ್ಭದಲ್ಲಿ ರಾಜ್ಯವನ್ನು ಸರಿಯಾಗಿ ಪ್ರತಿನಿಧಿಸಬೇಕಾಯ್ತು. ನೀವು ವಿಫಲರಾಗಿದ್ದೀರಿ. ಆದಾಗ್ಯೂ ಕೂಡ ಸುಮಾರು 1 ಲಕ್ಷ ಕೋಟಿಗಿಂತ ಹೆಚ್ಚು 15ನೇ ಹಣಕಾಸಿನಲ್ಲಿ 14 ಹಣಕಾಸಿಗಿಂತ ಹೆಚ್ಚು ಬರ್ತಾ ಇದೆ. ಮತ್ತು 14ನೇ ಹಣಕಾಸಿನಲ್ಲಿ ಏನು ಶಿಫಾರಸ್ಸಾಗಿತ್ತು ಗ್ರಾಂಟಿನ್ ನೀಡು ಪೂರ್ಣ ಪ್ರಮಾಣದಲ್ಲಿ UPA ಸರ್ಕಾರ ಕೊಡಲಿಲ್ಲ. ನಮ್ಮ ಕಾಲದಲ್ಲೂ ಕೂಡ ಪ್ರವಾಹ ಬಂದಿತ್ತು. ನಾವು ಕೂಡ 12,000 14,000 ಕೋಟಿ ಮನವಿ ಕೊಟ್ಟಿದ್ವಿ. UPA ಸರ್ಕಾರ ಕೊಡ್ತಾ ಇದೆಲ್ಲವೂ ಕೂಡ ಯಾವ ಮೊದಲಿಂದ ಏನು ಬಂದಿದೆ ಮಾನದಂಡ ಆ ಪ್ರಕಾರ ರಿಲೀಸ್ ಮಾಡೇ ಮಾಡ್ತಾರೆ. ಬರಗಾಲಕ್ಕೆ ಈಗಾಗಲೇ ಮೇ ತಿಂಗಳಲ್ಲಿ ಒಂದು ಕಂತು ಬಿಡುಗಡೆ ಮಾಡಿದ್ರು NDRF. ಈಗ ಇನ್ನೊಂದು ಕಂತು ಮೊನ್ನೆ ಅನುಮೋದನೆ ಕೊಟ್ಟಿದ್ದಾರೆ, ಅದು ಕೂಡ ಬಿಡುಗಡೆ ಆಗುತ್ತೆ. ಇವರು ರಾಜ್ಯದ ಬೊಕ್ಕಸದಿಂದ ಒಂದು ನಯಾ ಪೈಸೆ ಖರ್ಚು ಮಾಡಿಲ್ರಿ. ಇದೆಂಥ ಸರ್ಕಾರ? ರೈತರ ಪಾಲಿಗೆ ಇದ್ದು ಇಲ್ಲಂತರುವಂಥ ಸರ್ಕಾರ ಇದೆ ಇದು. ನಮ್ಮ ಕಾಲದಲ್ಲಿ ಪ್ರವಾಹ ಆದಾಗ ಕೇವಲ 1-1.5 ತಿಂಗಳಲ್ಲಿ 2,500 ಕೋಟಿ ನಾನು ರೈತರಿಗೆ ಕೊಟ್ಟೆ. NDRF ನಾಮ್ಸನ್ನು ಡಬಲ್ ಕೊಟ್ಟೆ. ಅದು ನಮ್ಮ ಬದ್ಧತೆ. ಇವ್ರಿಗೇನಿದೆ ಬದ್ಧತೆ? ತಾಂತ್ರಿಕ ಕಾರಣ, ಮನವಿ ಕೊಟ್ಟಿದ್ದೇವೆ. ಈ ಹೇಳಿಕೆಯಿಂದ ರೈತರ ಸಮಸ್ಯೆ ಬಗೆಹರಿತದ? ಕರ್ನಾಟಕದ ಜನ ನಿಮ್ಮನ್ನು ಆಯ್ಕೆ ಮಾಡಿರುವಂಥದ್ದು ಒಳ್ಳೆ ಆಡಳಿತ ಕೊಟ್ಟು ಅವರ ಸಂಕಷ್ಟಕ್ಕೆ ಪರಿಹಾರ ಕೊಡೋ ಸಲುವಾಗಿ. ಅದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ ನೀವು. ಆರ್ಥಿಕವಾಗಿ ಅತ್ಯಂತ ಸಂಕಷ್ಟ ಸ್ಥಿತಿಯನ್ನು ತಂದು ಒಡ್ಡಿದ್ದೀರಿ ನೀವು ಗ್ಯಾರಂಟಿ ಮಾಡಿ. ನಿಮ್ಮ ಪ್ರಕಾರ ಈ ವರ್ಷ 30,000 ಕೋಟಿ ನೀವು ಗ್ಯಾರಂಟಿ ಕೊಡಬೇಕು. ಅದಕ್ಕೇನು ತಯಾರಿನೇ ಮಾಡಿಲ್ಲ ನೀವು. ಒಂದು ಕಡೆ ಸುಮಾರು 13,500 ಕೋಟಿ ರೂಪಾಯಿ ಹೆಚ್ಚಿಗೆ ತೆರಿಗೆ ಹಾಕಿದ್ರಿ ಬಜೆಟಲ್ಲಿ. ಎಲ್ಲದರಲ್ಲೂ ತೆರಿಗೆ ಜಾಸ್ತಿ ಮಾಡಿದಿರಿ. ಮತ್ತು 8,000 ಕೋಟಿ ಸಾಲ ಹೆಚ್ಚಿಗೆ ಮಾಡಿದಿರಿ ನಮ್ಗಿಂತ. ಇಷ್ಟೆಲ್ಲ ಆದರೂ ಕೂಡ ಅಭಿವೃದ್ಧಿಗೆ ಒಂದು 9% ಬಿಡುಗಡೆ ಮಾಡಿಲ್ಲ ಅಂದರೆ ಏನದು ಅರ್ಥ? ಏನಿದೆ ಈ ಮಾತು? ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾ ಇರೋದು. ನಿಮ್ಮ ಹತ್ರ ಹಣಕಾಸು ಸರಿ ಇದ್ರೆ ಅಭಿವೃದ್ಧಿ ಕೆಲಸಕ್ಕೆ ಹಣ ಬಿಡುಗಡೆ ಮಾಡಿ. ಮತ್ತು ಕಾಂಗ್ರೆಸ್ಸಿನ MLAಗಳ ಅತೃಪ್ತಿಯನ್ನು ಶಮನ ಮಾಡಲು ಬೆಳಗಾವಿ ಅಧಿವೇಶನದ ಮುಂಚೆ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರು 25 ಕೋಟಿ ನಿಮ್ಗೆ ಕೊಡ್ತೀವಿ ಅಂತ. ಇವತ್ತುವರೆಗೂ ಬರೀ ಕೊಡ್ತೀವಿ ಅಂತ ತೋರಿಸ್ತಾ ಇದ್ದಾರೆ ಹೊರತಾಗಿ ಅವ್ರ ಶಾಸಕರು 25 ಕೋಟಿ ಕೊಟ್ಟಿಲ್ಲ. ಅವ್ರ ಶಾಸಕರಿಗೆ ಕೊಟ್ಟರೆ ನಮಗೂ ಕೂಡ ಕೊಡಬೇಕಾಗುತ್ತೆ. ತಾರತಮ್ಯ ಮಾಡೋಕ್ಕಾಗೋದಿಲ್ಲ. ನಾವಿದ್ದಾಗಲೂ ಕೂಡ ನಮ್ಮ ಶಾಸಕರು ಸ್ವಲ್ಪ ಹೆಚ್ಚು ಕೊಟ್ಟಿರ್ಬೋದು. ಆದರೆ ಕಾಂಗ್ರೆಸ್ ಶಾಸಕರಿಗೆ ಈ ಸಿದ್ದರಾಮಯ್ಯ ಅವರು ಬಂದು 25 ಕೋಟಿ ಕೊಡೋದು. ನಾನೇ 25 ಕೋಟಿ ಕೊಟ್ಟಿದ್ದೆ ಕಾಂಗ್ರೆಸ್ ಶಾಸಕರಿಗೆ BJPಯ ಮುಖ್ಯಮಂತ್ರಿಯಾಗಿ. ಇವರೆಷ್ಟು ಕೊಡಬೇಕಾಗಾದ್ರೆ? ಮತ್ತು ಎಲ್ಲ ಕಾನೂನು ಬಾಹಿರವಾಗಿ ಕೆಲಸ ನಡೀತಾ ಇದೆ.
ಆ 3 ಜನ ಅಡ್ವೈಸರ್ ನೇಮಕ ಮಾಡಿದ್ರು. ಅದಕ್ಕಿಂತ ಮುಂಚೆ 3 ಜನ ಅಡ್ವೈಸರ್ ಮಾಡಿದ್ರು. ಎಲ್ಲರಿಗೂ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ. 15%ಗಿಂತ ಜಾಸ್ತಿ ಕ್ಯಾಬಿನೆಟ್ ರ್ಯಾಂಕ್ ಇರಬಾರ್ದು ಅಂತ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಆದೇಶ ಇದೆ. ಈಗ ಮತ್ತೆ ಒಂದು 5 ಕ್ಯಾಬಿನೆಟ್ ರ್ಯಾಂಕನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳ ಮೇಲ್ವಿಚಾರಣೆಗೆ. ಸುಮಾರು 2,500 ಜನರಿಗೆ ಸರ್ಕಾರದ ಬೊಕ್ಸದಿಂದ ಸ್ಯಾಲ್ರಿ ಕೊಟ್ಟು ಇಟ್ಕೊಳ್ತಾರಂತೆ ಕಾಂಗ್ರೆಸ್ ವರ್ಕರ್ಸನ್ನು. ಎಲ್ಲಾದರೂ ಕೇಳಿದ್ದೀರಾ ನೀವು? ಇದೊಂದು ಅನೈತಿಕ, ದುರಾಡಳಿತ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರದ ಸರ್ಕಾರ. ಇದ್ದಾಗ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ 25 ಕೋಟಿ ಕೊಟ್ಟಿದ್ದೆ. ಆಸ್ ಎ ಬಿಜೆಪಿ ಮುಖ್ಯಮಂತ್ರಿ ಅವ್ರಿಗೆ 25 ಕೋಟಿ ಕೊಟ್ಟಿದ್ದೆ ಸ್ವಾಮಿ. ಇವ್ರು ಎಷ್ಟು ಕೊಡ್ಬೇಕೀಗ? ನಿಜವಾಗಲೂ ಕೂಡ ಈ ಆಯ್ಕೆ ಆಗಿರುವಂಥ ಶಾಸಕರು ಯಾವುದೇ ಪಕ್ಷ ಇರಲಿ, ಇವರು ಆಡಳಿತ ಬಂದ ಮೇಲೆ ಒಂದು ರೀತಿಯಲ್ಲಿ ಇದು ದೌರ್ಭಾಗ್ಯ ಅವ್ರದ್ದು. ಕ್ಷೇತ್ರದಲ್ಲಿ ಜನ ಕೇಳ್ತಾರೆ ಅಭಿವೃದ್ಧಿ ಮಾಡ್ರಿ ಅಂತ, ಒಂದು ರಸ್ತೆಗೆ ಗುಂಡಿ ಮುಚ್ಚಕ್ಕೆ ಆಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಬರ ಬಂದಿದೆ, ಬೇಸಿಗೆ ಬಂದಿದೆ, ಕುಡಿಯೋ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಒಂದು ಸಣ್ಣ ಬೋರ್ವೆಲ್ ಹಾಕೋಕ್ಕೆ ಇವ್ರ ಹತ್ರ ಯೋಗ್ಯತೆ ಇಲ್ಲ. ಇದನ್ನೆಲ್ಲ ಮುಚ್ಚಿಕೊಳ್ಳಲು ಕೇಂದ್ರ ಸರ್ಕಾರ ಮೋದಿ ಮೇಲೆ ಪ್ರಭಾವ ಮಾಡಿ, ಅದೇ ಆಗಲಾರದು ಗೊತ್ತಿದೆ ಅವ್ರಿಗೆ. ಮೊದಲು ನಮ್ಮ IT ಸೆಲ್ ಹುಡುಗರ ಜೊತೆಗೆ ಚರ್ಚೆ ಮಾಡಲಿ ಅವರು. ನಮ್ಮ IT ಸೆಲ್ ಹುಡುಗರು ಎಲ್ಲ ಮಾಹಿತಿಯನ್ನು ಇಟ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಚರ್ಚೆ ಮಾಡಲಿ. ಪ್ರಧಾನಮಂತ್ರಿ ಮಾಡೋದು ಬಹಳ ದೂರ ಇದೆ. ಸರಿ, ಒಳ ಮೀಸಲಾತಿ ಬಗ್ಗೆ ಮತ್ತೆ ಕಾಂಗ್ರೆಸ್ ಯೋಚನೆ ಮಾಡಿದೆ ಬಿಜೆಪಿ ಇಲ್ಲ ನೋಡಿ, ನಾವಿದ್ದಾಗ ಆಜ್ಞೆ ಮಾಡಿದೇವಲ್ಲ, ಆವಾಗಲೇ ಶಿಫಾರಸು ಮಾಡಿದ್ವಿ ನಾವು, ಇದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಬೇಕು ಅಂತ. ಈಗ ಅದನ್ನೇ ಪುನರುಚ್ಚಾರ ಮಾಡ್ತಾ ಇದ್ದಾರೆ ನಾವು. ನೀವು ಕೊಟ್ಟಿದ್ದು ಅವೈಜ್ಞಾನಿಕ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಹಾಗಾಗಿ ಇವತ್ತು ಚರ್ಚೆ ಮಾಡ್ತೀವಿ. ವೈಜ್ಞಾನಿಕವಾಗಿ ಏನು ವೈಜ್ಞಾನಿಕ? ಇದರಲ್ಲಿ ಏನಿದೆ ವೈಜ್ಞಾನಿಕ? ಮಾಡ್ಲಿ. ಸದಾಶಿವ ಆಯೋಗದ ವರದಿಯನ್ನೇ ತಿರಸ್ಕಾರ ಮಾಡಿದ್ರು. ಅಲ್ಲ, ಸದಾಶಿವ ಆಯೋಗದ ವರದಿ ಶಿಫಾರಸುಗಳು ಅಲ್ಲಿ ಅಳವಡಿಸಿದ ಮೇಲೆ, ನಾವು ಕೇಂದ್ರಕ್ಕೆ ಶಿಫಾರಸು ಮಾಡಿದ ಮೇಲೆ ಉಳಿದಿದ್ದೇನಲ್ಲಿ ನೋಡಿ. ಒಂದು ಹೇಳ್ತೀನಿ, ಅಲ್ಲ ಯಾರು ಸಮರ್ಥನೆ ಮಾಡಿಲ್ಲ. ನಾವು ನಮ್ಮ ಟೀಕೆ ಟಿಪ್ಪಣಿಗಳನ್ನು ರಾಜಕೀಯವಾಗಿ ಮಾಡುವಾಗ ನಿಂದನಾಪೂರ್ವಕವಾಗಿರಬಾರ್ದು. ಅಷ್ಟು ಎಚ್ಚರಿಕೆ ನಾವು ವಹಿಸ್ಕೋಬೇಕು. ಪ್ರಶ್ನೆ ಏನಾಗಿದೆ ಅಂದ್ರೆ, ಇಲ್ಲಿ ಸಿದ್ದರಾಮಯ್ಯವರು ಎಲ್ಲರಿಗೂ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ, ಹಲವಾರು ವರ್ಷದಿಂದ ಮಾತಾಡ್ತಾ ಇದ್ದಾರೆ, ಎಲ್ಲರಿಗೂ ಮಾತಾಡ್ತಾರೆ. ಅವ್ರು ಮಾತಾಡಿದರೆ ಸರಿ, ಮಿಕ್ಕವ್ರು ಮಾತಾಡಿದ್ರೆ ತಪ್ಪ? ಈ ಪ್ರಶ್ನೆ ಇಲ್ಲಿ ಬಂದಿದೆ ಈಗ. ಅದಕ್ಕಾಗಿ ಅವ್ರು ಪದೇ ಪದೇ ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡ್ಲಿ ಅವರು. ಎಲ್ಲರಿಗೂ, ಯಾರ್ಯಾರು ಈ ಭೂಮಿ ಮೇಲೆ ಯಾರಾದ್ರೂ ಎಲ್ಲರಿಗೂ ಏಕವಚನದಲ್ಲೇ ಮಾತಾಡೋದು. ರಾಜಕೀಯದಲ್ಲಿ ಅವ್ರಿಗೆ ದೊಡ್ಡ ಪ್ರಮಾಣದ ಸಹಾಯ ಸಹಕಾರ ಮಾಡಿದಂತ ದೇವೇಗೌಡರಿಗೆ ಏಕವಚನದಲ್ಲಿ ಮಾತಾಡಿದ್ರು. ದೇವೇಗೌಡರಿಗೆ ಏಕವಚನದಲ್ಲಿ ಮಾತಾಡ್ಲಿಲ್ವಾ? ಮಾತಾಡಿದ್ರಲ್ಲ. ಮತ್ತೆ ಅವ್ರ ಹಿರಿತನಕ್ಕೆ ಏನು ಗೌರವ ಕೊಟ್ರ? ದೇವೇಗೌಡರಿಗೆ ಏಕವಚನ ಮಾತಾಡಲಿ ಏನಪ್ಪ? ಅನಂತಕುಮಾರ್ ಹೆಗಡೆ ಅವರು ಹೇಳಿದ್ದಾರೆ, ಇದು ನನ್ನ ವೈಯಕ್ತಿಕ, ಇದು ಪಾರ್ಟಿ ನಿಲ್ವಲ್ಲ ಅಂತ. ಅದೇ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.